ಲೋಕಸಭಾ ಚುನಾವಣೆಯ 5ನೇ ಹಂತದ ಮತದಾನ ಮುಕ್ತಾಯವಾಗಿದೆ. ಇನ್ನು ಬಾಕಿ ಉಳಿದಿರೋದು 114 ಲೋಕಸಭಾ ಕ್ಷೇತ್ರಗಳ ಮತದಾನಕ್ಕಷ್ಟೇ. ಮೇ 25ರಂದು 57 ಲೋಕಸಭಾ ಕ್ಷೇತ್ರಗಳು ಮತ್ತು ಜೂನ್ 1ರಂದು 57 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಎಷ್ಟು ಸೀಟುಗಳನ್ನ ಗೆಲ್ಲಲಿದೆ ಅನ್ನೋ ಕುತೂಹಲ ಎಲ್ಲರದ್ದು. ಅದರಲ್ಲೂ ದಲಿತ ಚಳುವಳಿಯ ನಾಯಕಿಯಾಗಿ ಎಲ್ಲರಿಂದಲೂ ಅಕ್ಕ ಅಂತ ಕರೆಸಿಕೊಂಡ ಮಾಯಾವತಿ ಅವರ ಬಿಎಸ್ಪಿ ಪಕ್ಷದ ನಿಷ್ಕ್ರಿಯತೆಯಿಂದ ಈ ಬಾರಿ ಯಾವ ಪಕ್ಷಕ್ಕೆ ಲಾಭ? 2019ರ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜ ಪಕ್ಷ ಹಾಗೂ ರಾಷ್ಟ್ರೀಯ ಲೋಕದಳ RLD ಮೈತ್ರಿ ಮಾಡಿಕೊಂಡಿತ್ತು. ಆ ಮೈತ್ರಿ ಕಾರಣದಿಂದ ಬಿಎಸ್ಪಿ ಬರೋಬ್ಬರಿ 10 ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದುಕೊಳ್ತು ಮತ್ತು 19.4% ಮತ ಪ್ರಮಾಣವನ್ನು ಕೂಡ ಪಡೆಯಿತು. ಇನ್ನು 2014ರಲ್ಲಿ ಮಾಯಾವತಿಯವರ ಪಕ್ಷ 19.8% ಮತಗಳನ್ನ ಪಡೆಯುತ್ತಾದ್ರೂ ಉತ್ತರ ಪ್ರದೇಶದಲ್ಲಿ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಗೆಲ್ಲಲಿಲ್ಲ. ಆದ್ರೆ 2009ರಲ್ಲಿ ಬಹುಜನ ಸಮಾಜ ಪಕ್ಷ ಬರೋಬ್ಬರಿ 20 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತು ಮತ್ತು 27.4% ಮತಗಳನ್ನ ಪಡೆಯಿತು. 2004ರಲ್ಲಿ 19 ಲೋಕಸಭಾ ಕ್ಷೇತ್ರಗಳನ್ನ ಮಾಯಾವತಿಯವರ ಪಕ್ಷ ಗೆದ್ಕೊಂಡಿತ್ತು ಮತ್ತು 24.7% ಮತಗಳನ್ನ ಪಡೆದುಕೊಂಡಿತ್ತು. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಪಕ್ಷಕ್ಕೆ 19ರಿಂದ 20ರಷ್ಟು ಅದರದೇ ಆದ ನಿಷ್ಠ ಮತಗಳಿವೆ. ಈ ಬಾರಿ ಲೋಕಸಭೆ ಚುನಾವಣೆಗೆ ಮಾಯಾವತಿಯವರು ಯಾರೊಂದಿಗೂ ಕೂಡ ಚುನಾವಣಾ ಮೈತ್ರಿಯನ್ನ ಮಾಡಿಕೊಳ್ಳಿಲ್ಲ. ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಯಾರ ಜೊತೆ ಮೈತ್ರಿ ಮಾಡಿಕೊಳ್ಬೇಕು ಅನ್ನೋದನ್ನ ನಿರ್ಧರಿಸ್ತೇನೆ ಎಂದಿದ್ದಾರೆ ಬೆಹನ್ಜಿ. ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ನಿಷ್ಕ್ರಿಯವಾಗಿದೆ ನಿಜ. ಈ ಬಾರಿ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವ ಸ್ಥಿತಿಯಲ್ಲಿ ಬಿಎಸ್ಪಿ ಇಲ್ಲ. ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಅನ್ನ ಮುಗಿಸೋಕೆ ಮಾಯಾವತಿಯವರು ಬಿಜೆಪಿಗೆ ಸಹಾಯ ಮಾಡ್ತಿದ್ದಾರೆ ಮತ್ತು ಬಿಜೆಪಿ ಜೊತೆ ಒಳಗೊಳಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅನ್ನೋದು ಉತ್ತರ ಪ್ರದೇಶದಲ್ಲಿ ಸ್ಪಷ್ಟವಾಗಿ ಖಾತ್ರಿಯಾಗಿದೆ. ಬಿಜೆಪಿಗೆ ಅನುಕೂಲವಾಗುವಂತೆ ಮೊದಲು ಘೋಷಣೆ ಮಾಡಿದ್ದ ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡಿ ಹೊಸ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ ಮಾಯಾವತಿ. ಪ್ರಧಾನಿ ಮೋದಿ ಸರ್ಕಾರ ಮತ್ತು ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಪ್ರಚಾರ ಕೈಗೊಂಡಿದ್ದ ತಾವೇ ನೇಮಿಸಿದ್ದ ತಮ್ಮ ಉತ್ತರಾಧಿಕಾರಿ ಆಕಾಶ್ ಆನಂದ್ ಅವರನ್ನ ಪಕ್ಷದ ಹುದ್ದೆಯಿಂದ ಕೆಳಗಿಳಿಸಿದ್ದಾರೆ ಮಾಯಾವತಿ. ಮಾಯಾವತಿ ಬಿಜೆಪಿಯ ಬಿ ಟೀಮ್ ಅನ್ನೋದು ಉತ್ತರ ಪ್ರದೇಶದಲ್ಲಿ ಜಗಜ್ಜಾಹೀರು. ಇದನ್ನ ಸಾಮಾನ್ಯ ಮತದಾರರಲ್ಲ, ಮಾಯಾವತಿ ಪಕ್ಷದ ಮುಖಂಡರುಗಳೇ ಹೇಳ್ತಾ ಇದ್ದಾರೆ. ಬಿಎಸ್ಪಿಯ ನಿಷ್ಠ ಮತದಾರರು ಈ ಬಾರಿ ಎಸ್ಪಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಮತ ಹಾಕ್ತಾ ಇದ್ದಾರೆ ಅಂತ ಬಿಎಸ್ಪಿಯ ಚುನಾವಣಾ ಏಜೆಂಟ್ಗಳೇ ಹೇಳ್ತಾ ಇದ್ದಾರೆ. ಅಂದ್ರೆ ಬಿಎಸ್ಪಿಯ ಮತಗಳು ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ಕಡೆಗೆ ವಾಲ್ತಾ ಇದೆ. ಇದು ಸಹಜವಾಗಿಯೇ ಉತ್ತರ ಪ್ರದೇಶದ ಚುನಾವಣಾ ಚಿತ್ರಣವನ್ನೇ ಬದಲಿಸಬಹುದು. ಸಮಾಜವಾದಿ ಮತ್ತು ಕಾಂಗ್ರೆಸ್ ಅನ್ನ ಮುಗಿಸೋಕೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಪರೋಕ್ಷವಾಗಿ ಸಹಾಯ ಮಾಡೋ ಮಾಯಾವತಿಯವರ ಈ ತಂತ್ರಗಾರಿಕೆಗಳು ಈ ಬಾರಿ ಬಿಎಸ್ಪಿಗೂ ದುಬಾರಿ ಆಗಬಹುದು ಮತ್ತು ಬಿಜೆಪಿಗೂ ಕೂಡ ಅನಿರೀಕ್ಷಿತ ಆಘಾತವನ್ನ ನೀಡಬಹುದು.